Taste the Daily. ಪಕ್ಕಾ ಪ್ಲಾನ್ ಮಾಡಿಕೊಂಡು ಮದ್ದೂರಿನಲ್ಲಿ ಕಲ್ಲು ತೂರಾಟ. ಲೈಟ್ ಆಫ್ ಮಾಡಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ. ಲೈಟ್ ಆಫ್ ಆಗಿರೋದಕ್ಕೆ ಪ್ರೀ ಪ್ಲಾನ್ ಅನ್ನೋ ಅನುಮಾನ ಇದೆ. ಮಂಡ್ಯದ ಮದ್ದೂರಿನಲ್ಲಿ ಡಿಐಜಿ ಬೋರಲಿಂಗಯ್ಯ ಹೇಳಿಕೆ. ಮೆರವಣಿಗೆ ವೇಳೆ ಲೈಟ್ ಆಫ್ ಆದ ಬಗ್ಗೆ ತನಿಖೆ ನಡೀತಾ ಇದೆ. ಮಸೀದಿಯಿಂದ ಕಲ್ಲು ಬಂದಿರುವ ಬಗ್ಗೆ ಮಾಹಿತಿ ಇಲ್ಲ. ಮೆರವಣಿಗೆ ನಡೀತಾ ಇದ್ದ ಪಕ್ಕದ ಬೀದಿಯಿಂದ ಕಲ್ಲು ಬಂದಿದೆ. ಪ್ರಕರಣದಲ್ಲಿ ಚನ್ನಪಟ್ಟಣದ ಮೂವರು ಇದ್ದಾರೆ. ಅವರು ಊಟಕ್ಕೆ ಬಂದಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸಿಸಿಟಿವಿ ದೃಶ್ಯಾವಳಿಯನ್ನು ಪರಿಶೀಲನೆ ಮಾಡ್ತಾ ಇದ್ದೇವೆ. 25 ಜನರ ಪತ್ತೆ ಮಾಡಲಾಗಿದ್ದು 22 ಜನರನ್ನ ಬಂಧಿಸಿದ್ದೇವೆ. ಮದ್ದೂರಿನಲ್ಲಿ ನಾಳೆವರೆಗೂ ಬಂದೋಬಸ್ತ್ ಮುಂದುವರೆಯಲಿದೆ. ಸದ್ಯ ಮದ್ದೂರು ಪಟ್ಟಣದಲ್ಲಿ ಪರಿಸ್ಥಿತಿ ಶಾಂತಿಯುತವಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಡಿಐಜಿ ಬೋರಲಿಂಗಯ್ಯ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. DC ಅವರು ಕುಮಾರ್ ಅವರಿಲ್ಲ ಇದ್ದಾರೆ, ಮತ್ತು SP ಅವರು ಮಲ್ಲಿಕಾರ್ಜುನ್ ಇವರು, ಮತ್ತು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಸಹ ಆಗ್ತಾಯಿದೆ. ಒಂದು ಈ ಆಲ್ರೆಡಿ ನಡೆಯುವಂಥ ಘಟನೆಗಳ ಬಗ್ಗೆ ಅದನ್ನು ಒಂದು ವಾತಾವರಣ ತಿಳಿಗೊಳಿಸಲಿಕ್ಕೋಸ್ಕರ ಒಂದು. ಎರಡನೇದಾಗಿ ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೆಲವು ಸಂಘಟನೆಗಳು ಪ್ಲ್ಯಾನ್ ಮಾಡಿರೋದ್ರಿಂದ ಅದನ್ನು ಪ್ಲ್ಯಾನ್ ಮಾಡಲಿಕ್ಕೆ ಅದನ್ನು ರೂಪುರೇಷೆಗಳನ್ನ ತಯಾರಿಸಲಿಕ್ಕೋಸ್ಕರ ಡಿಸ್ಕಸ್ ಮಾಡಲಿಕ್ಕೋಸ್ಕರ ಈ ಪೀಸ್ ಕಮಿಟಿ ಮೀಟಿಂಗ್ನ ಕರೆಯಲಾಗಿದೆ. ಅದಕ್ಕೂ ನಾವು ವಿಶೇಷವಾದ ಬಂದೋಬಸ್ತನ್ನ ನಾವು ಕಲ್ಪಿಸ್ತೇವೆ. ಇವತ್ತು ಮಧ್ಯಾಹ್ನ DC ಅವರು ಕುಮಾರ್ ಅವರಿಲ್ಲ ಇದ್ದಾರೆ, ಮತ್ತು SP ಅವರು ಮಲ್ಲಿಕಾರ್ಜುನ್ ಇವರು, ಮತ್ತು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಸಹ ಆಗ್ತಾಯಿದೆ. ಒಂದು ಈ ಆಲ್ರೆಡಿ ನಡೆಯುವಂಥ ಘಟನೆಗಳ ಬಗ್ಗೆ ಅದನ್ನು ಒಂದು ವಾತಾವರಣ ತಿಳಿಗೊಳಿಸಲಿಕ್ಕೋಸ್ಕರ ಒಂದು. ಎರಡನೇದು ಪ್ರಾಥಮಿಕ ಮಾಹಿತಿ ಅಂದರೆ ಒಂದಂತೂ ನಾವು ಕೆಲವು CCTVಸ್ ಎಲ್ಲ ನೋಡಿದಾಗಿದೆ, ಒಂದು ಲೈಟ್ ಆಫ್ ಆಗಿದೆ ಆ ಟೈಮಲ್ಲಿ, ಅಷ್ಟು ಮಾತ್ರ ಇದೆ. ಕಲ್ಲು ಬಂದಿದೆ, ಒಂದು ಕಡೆಯಿಂದ ಕಲ್ಲು ಬಿದ್ದಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಕೆಲವು CCTVನಲ್ಲೂ ಕಾಣಿಸ್ತಾ ಇದೆ. ಬಟ್ ಅದರಲ್ಲಿ ಕಾನ್ಸ್ಪಿರಸಿ ಇದೆಯಾ, ಯಾವ ಥರ ಆಗಿರ್ಬೋದು, ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಆದಮೇಲೆ ತಮ್ಮ ಗಮನ ಅದು ಈ ಹಂತದಲ್ಲಿ ನಾವು ಪ್ರೀ ಪ್ಲ್ಯಾನ್ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಏನಾಗಿದೆ, ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾಯಿದೆ. ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾಯಿದೆ. ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ. ಈಗ ಏನಾಗಿದೆ, ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ, ಎಲ್ಲರನ್ನೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ಲು ತೂರಾಟದಲ್ಲಿ CCTV ಇತ್ತು, ವೀಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ. ಜೊತೆಗೆ ಒಂದು ಈಗ ಮೇಲ್ನೋಟ ಕಂಡವ್ರನ್ನಂತ ಮಾಡಿದೆ. ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಯಾರು ಇದ್ದಾರಾ, ನೀವೇನಾದ್ರು ಹೇಳೋದು ಡೌಟ್ ಪಡ್ತಾ ಇರೋದಾರ, ಪ್ರೀ ಪ್ಲ್ಯಾನ್ಡ್ ಇದೆಯಾ, ಆ ಥರ ಇದ್ದರೆ ಅದನ್ನು ಸಹ ಕೂಲಂಕುಷವಾಗಿ ತನಿಖೆ ಮಾಡಿ. ಯಾಕಂದರೆ ಈಗ ನಾವು ಮಧ್ಯಾಹ್ನ ಯಾವುದೋ ಒಂದು ಇವೆಂಟ್ಗೋಸ್ಕರ ಊಟಕ್ಕೆ ಇಟ್ಕೊಂಡಿದ್ರು, ಊಟಕ್ಕೋಸ್ಕರ ಕೆಲವರು ಬಂದಿದ್ದರು ಚನ್ನಪಟ್ಟಣದಿಂದ ಅಂತ ಹೇಳ್ತಾರೆ. ಅದರಲ್ಲಿ ಅರೆಸ್ಟ್ ಮಾಡಲಿ ಒಂದು 2-3 ಜನ ಚನ್ನಪಟ್ಟಣದವರು ಇದ್ದಾರೆ ಅಂತ ನಮ್ಮ SP ಆಲ್ರೆಡಿ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಅವ್ರು ಹೇಳಿದ್ದು ಊಟಕ್ಕೆ ಬಂದಿರೋ ಮಧ್ಯಾಹ್ನ ಒಂದು ಯಾವುದೋ ಒಂದು ಇವೆಂಟ್ಗೆ ಊಟ ಇಟ್ಕೊಂಡಿದ್ರು ಅಂತ. ಅದ್ರ ಬಗ್ಗೆ ಇನ್ನೂ ಡಿಟೇಲ್ ನೀಡ್ ಟೈಮ್ ಟು ಗೆಟ್ ಇನ್ ಟು ದ ಡೀಟೇಲ್ಸ್. ಮಧ್ಯಾಹ್ನ ಯಾವುದೋ ಒಂದು ಇವೆಂಟ್ಗೋಸ್ಕರ ಊಟಕ್ಕೆ ಇಟ್ಕೊಂಡಿದ್ರು, ಊಟಕ್ಕೋಸ್ಕರ ಕೆಲವರು ಬಂದಿದ್ದರು ಚನ್ನಪಟ್ಟಣದಿಂದ ಅಂತ ಹೇಳ್ತಾರೆ. ಅದರಲ್ಲಿ ಅರೆಸ್ಟ್ ಮಾಡಲಿ ಒಂದು 2-3 ಜನ